ಕರುನಾಡಿನಲ್ಲಿ ಕಾವೇರ್ತಾ ಇದೆ ಲೋಕಸಭಾ ಚುನಾವಣಾ ಕಣ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಯುವ ನಾಯಕನಿಗೆ ಸಖತ್ತಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಯುವ ನಾಯಕ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅಭಿಮಾನಿಗಳು ಒತ್ತಡವನ್ನ ತರ್ತಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಲೋಕಸಭಾ ಟಿಕೆಟ್ ಅನ್ನ ನಿರಂತರ ಗಣೇಶ್ ಅವರಿಗೆ ಕೊಡಬೇಕು ಅಂತ ಅಭಿಮಾನಿಗಳು ಒತ್ತಡವನ್ನ ಹೇರ್ತಿದ್ದಾರೆ. ಯುವ ನಾಯಕ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಸಿಗ್ಲಿ ಅಂತ ದೇವರಿಗೆ ಪೂಜೆ ಪುನಸ್ಕಾರ ಹರಕೆಗಳನ್ನ ಹೊರತಿದ್ದಾರೆ. ಅಣ್ಣಮ್ಮ ದೇವಸ್ಥಾನದಲ್ಲಿ ಅಭಿಮಾನಿಗಳು ವಿಶೇಷವಾಗಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಅಣ್ಣಮ್ಮ ದೇವರಿಗೆ 100 ತೆಂಗಿನಕಾಯಿಯನ್ನ ಒಡೆದು ಟಿಕೆಟ್ ನಿರಂತರ ಗಣೇಶ್ ಅವರಿಗೆ ಸಿಗ್ಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನಮ್ಮ ನಾಯಕನಿಗೆ ಈ ಬಾರಿ ಟಿಕೆಟ್ ಸಿಗಲೇಬೇಕು ಅಂತ ಓಡಾಡ್ತಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರ ಅಭಿಮಾನಿಗಳು ಸೇರಿದಂತೆ ಅನೇಕರು ಕೂಡ ದೇವರಲ್ಲಿ ಹರಕೆ ಹೊತ್ಕೊಳ್ತಾ ಇದ್ದಾರೆ. ಪೂಜೆ ಪುನಸ್ಕಾರ ಮಾಡುವ ಮೂಲಕ ಅವರಿಗೆ ಟಿಕೆಟ್ ಸಿಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಮೊದಲಿಂದ ಕೂಡ ಕ್ಷೇತ್ರದಲ್ಲಿ ಜನಸೇವೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ನಿರಂತರ ಗಣೇಶ್ ಅವರು ಕ್ಷೇತ್ರದಲ್ಲಿ ಬಡವರ ಪಾಲಿನ ಆಶಾ ಕಿರಣವಾಗಿದ್ದಾರೆ. ಬಿಜೆಪಿ ಜೊತೆಗೆ ಆರ್ಎಸ್ಎಸ್ನಲ್ಲೂ ಕೂಡ ನಿರಂತರ ಗಣೇಶ್ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಕ್ಷೇತ್ರದೆಲ್ಲೆಡೆ ಕೂಡ ಅವರ ಪರವಾಗಿ ಅಲೆ ಎದ್ದಿದೆ. ಹಾಗಾಗಿ ಈ ಬಾರಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಸಿಗಲೇಬೇಕು ಅಂತ ಅವರ ಅಭಿಮಾನಿಗಳು ಕೇಳ್ಕೊಳ್ತಿದ್ದಾರೆ. ಡಾಕ್ಟರ್ ನಿರಂತರ ಗಣೇಶ್ಗೆ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಡಿ. ಡಾಕ್ಟರ್ ನಿರಂತರ ಗಣೇಶ್ಗೆ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಡಿ. ಡಾಕ್ಟರ್ ನಿರಂತರ ಗಣೇಶ್ಗೆ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಡಿ. बोलो भारत माता. ಬೆಂಗಳೂರು ನಗರ ದೇವತೆ ಅಣ್ಣಮ್ಮಗೆ ವಿಶೇಷವಾಗಿ ಡಾಕ್ಟರ್ ನಿರಂತರ ಗಣೇಶ್ ಅವರ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ವಿ. ಸುಮಾರು 101 ತೆಂಗಿನಕಾಯಿಗಳನ್ನ ಹೊಡೆಯೋದ್ರ ಮೂಲಕ ತಾಯಿಯಲ್ಲಿ ಬೆಂಗಳೂರು ಉತ್ತರದಿಂದ ಡಾಕ್ಟರ್ ನಿರಂತರ ಗಣೇಶ್ ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಹಾಗೆ ನಮ್ಮ ಎಲ್ಲ BJP ಹೈಕಮಾಂಡ್ಗೆ ಮತ್ತು BJP ವರಿಷ್ಠರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪಾಜಿ ಅವರಿಗೆ ಮತ್ತು ನಮ್ಮ ಕೇಂದ್ರ ಮಂಡಳಿಯ ಸಂಸದ ಸದಸ್ಯರಾದಂಥ ಯಡಿಯೂರಪ್ಪಾಜಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬೆಂಗಳೂರು ಉತ್ತರದಿಂದ ಈ ಬಾರಿ ದಯವಿಟ್ಟು ನೀವು ಡಾಕ್ಟರ್ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು. ಯಾಕೆಂದರೆ ಒಂದು ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಆಯಾಗಮಗಳಿರುತ್ತೆ, ಕೆಲವಷ್ಟು ಜವಾಬ್ದಾರಿಗಳಿರುತ್ತೆ. ಇವಾಗ ನಾವು ನೋಡೋದಾದರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ನ ತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಡಾಕ್ಟರ್ ನಿರಂತರ ಗಣೇಶ್ ಅವರು ಯುವಕರಿದ್ದಾರೆ. ಹಾಗೆ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಸುಮಾರು ಅನೇಕ 2000ಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು ಇರ್ಬೋದು, ರಾಜ್ಯದ ಮೂಲೆಗಳು ಮಾಡಿರುವಂಥದ್ದು ಇರ್ಬೋದು. ಹಾಗೆ ಸಂಘದಲ್ಲಿ ಸುಮಾರು RSSನಲ್ಲಿ ಸುಮಾರು 6 ರಿಂದ 8 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಆರೋಗ್ಯ ಭಾರತೀಯ ವೈದ್ಯ ಪ್ರಮುಖ ಕೆಲಸ ಮಾಡಿದ್ದಾರೆ. ಹಾಗೆ ಅವರು ಒಳ್ಳೆ ಕ್ವಾಲಿಫೈಡ್ ಎಜುಕೇಷನ್ ಕೂಡ ಮಾಡಿದ್ದಾರೆ. ಅವ್ರ ವೃತ್ತಿನಲ್ಲಿ ಡಾಕ್ಟರ್ ಕೂಡ ಆಗಿದ್ದಾರೆ ಮತ್ತು ಆರ್ಥೋಪೆಡಿಕ್ ಸರ್ಜನ್ ಕೂಡ ಆಗಿದ್ದಾರೆ. ಸೊ ಯಾವುದೇ ನಿಟ್ಟಿನಲ್ಲಿ ನೋಡಿದ್ರು ಕೂಡ ಡಾಕ್ಟರ್ ನಿರಂತರ ಗಣೇಶ್ ಅವರು ತುಂಬ ಅರ್ಹ ವ್ಯಕ್ತಿ ಆಗಿದ್ದಾರೆ ಟಿಕೆಟ್ ವಿಚಾರದಲ್ಲಿ. ಮತ್ತು ಜಾತಿವಾರ ಲೆಕ್ಕಾಚಾರ ಕೂಡ ನೋಡೋದಾದರೆ ಬೆಂಗಳೂರು ಉತ್ತರದಲ್ಲಿ ತಮಗೆಲ್ಲ ಗೊತ್ತಿರತಕ್ಕಂತೆ 8 ಲಕ್ಷ ಜನ ಒಕ್ಕಲಿಗರ ಪ್ರಾಬಲ್ಯ ಇದೆ. ಬೆಂಗಳೂರು ಉತ್ತರ ಬಂದ್ಬಿಟ್ಟು ಒಕ್ಕಲಿಗರ ಪ್ರಾಬಲ್ಯ ಕ್ಷೇತ್ರ ಆಗಿದೆ. ಆ ನಿಟ್ಟಿನಲ್ಲಿ ಸುಮಾರು 8 ಲಕ್ಷ ಜನ ಒಕ್ಕಲಿಗರಿರೋದ್ರಿಂದ ಒಕ್ಕಲಿಗರಲ್ಲಿ ಉಪಜಾತಿಗಳನ್ನ ನೋಡೋದ್ರು ಕೂಡ ಆದರೆ ಸುಮಾರು 6.5 ಲಕ್ಷ ಜನ ಗಂಗಾಡ್ಕರ್ ಒಕ್ಕಲಿಗರು ಬೆಂಗಳೂರು ಉತ್ತರದಲ್ಲಿ ವಾಸವಾಗಿರುವಂಥದ್ದು. ಡಾಕ್ಟರ್ ನಿರಂತರ ಗಣೇಶ್ ಅವರು ಕೂಡ ಗಂಗಾಡ್ಕರ್ ಒಕ್ಕಲಿಗರಿಗೆ ಸೇರ್ತಾರೆ. ಹಾಗಾಗಿ ದಯವಿಟ್ಟು ಈ ಬಾರಿ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು. ಇನ್ನು ಪಕ್ಷದ ನಿಟ್ಟಿನಲ್ಲಿ ನೋಡೋದಾದರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬ್ಯಾಟರಾಯಪುರದಿಂದ ಅಭ್ಯರ್ಥಿ ಆಗಿದ್ದರು. ಆದರೆ ಕಡೆಯ ಮೂಮೆಂಟಲ್ಲಿ ಟಿಕೆಟ್ ಮಿಸ್ ಆಯಿತು. ಅವಾಗಲೂ ಕೂಡ ಪಕ್ಷದ ವರಿಷ್ಠರಿರ್ಬೋದು, RSSನ ಪ್ರಮುಖರು ಇರ್ಬೋದು.